ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ರೆಡ್ಡಿ ಪಾಕಶಾಲೆ ಯೂಟ್ಯೂಬ್ ಚಾನಲ್ಗೆ. ಎಸ್, ಎಳ್ಳಮಾವಾಸ್ಯೆ ಅಂತೂ ಸನೆ ಬಂತ್ರಿ. ನಮ್ಮ ಉತ್ತರ ಕರ್ನಾಟಕ ಸೈಡ್ ಎಳ್ಳು ಅಮಾವಾಸ್ಯೆ ಬಂತು ಅಂತ ಅಂದ್ರ ಶೇಂಗಾ ಹೋಳಿಗೆ ಅಂತೂ ತಪ್ಪಿದ್ದಲ್ಲ ನೋಡ್ರಿ. ಶೇಂಗಾ ಹೋಳಿಗೆ, ಸಜ್ಜಿ ರೊಟ್ಟಿ ಮಸ್ತ್ ಮಸ್ತ್ ಮಾಡ್ಕೊಂಡು ಉಣ್ಣುದ ನೋಡ್ರಿ. ಸೊ ಹಂಗೆ ಇವತ್ತು ನಾನು ಶೇಂಗಾ ಹೋಳಿಗೆನ ಯಾವ ತರ ಮಾಡದಂತ ಹೇಳಿ ತೋರಿಸ್ಕೊಡ್ತೀನಿ. ಬರ್ರಿ ಹೆಂಗ್ ಮಾಡೋದಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ರಿ. ಸೊ ಮೊದಲಿಗೆ ಶೇಂಗಾನ ಕ್ಲೀನ್ ಮಾಡ್ಕೊಂಡು ಅದಾದ್ಮೇಲೆ ಚಂದಾಗ ಫ್ರೈ ಮಾಡ್ಕೋಬೇಕು ನೋಡ್ರಿ. ಫ್ರೈ ಮಾಡ್ಕೊಂಡ ಆದ್ಮೇಲೆ ಶೇಂಗಾನ ಅದ್ರ ಮೇಲಿನ ಸಿಪ್ಪೆ ತೆಗೆದು ಇಲ್ಲಿ ನಾನು ಅರ್ಧ ಕೆಜಿ ಶೇಂಗಾಗೆ ಅರ್ಧ ಕೆಜಿ ಬೆಲ್ಲನ ಬಳಸ್ತಾ ಇದ್ದೀನಿ. ಅಂದ್ರೆ ಜಾಸ್ತಿ ಸ್ವೀಟ್ ಆಗಂಗಿಲ್ಲ. ಸೊ ಅದೆರಡನ್ನೂ ಮಿಕ್ಸಿಗೆ ಹಾಕೊಂಡು ಶೇಂಗಾ ಪ್ಲಸ್ ಬೆಲ್ಲ ಮಿಕ್ಸಿಗೆ ಹಾಕೊಂಡು ಇವಾಗ ಹುರಿದಿಟ್ಕೊಂಡಿರುವಂತ ಎಳ್ಳನ್ನ ಮಿಕ್ಸ್ ಮಾಡ್ತಾ ಇದೀವಿ ನೋಡ್ರಿ. ಸೊ ಯಾವುದೇ ಕಾರಣಕ್ಕೂ ಹಸಿ ಎಳ್ಳನ್ನ ಮಿಕ್ಸ್ ಮಾಡಬೇಡ್ರಿ, ಹುರಿದು ಸೇರಿಸ್ಕೊರಿ, ಅಂದ್ರೆ ಟೇಸ್ಟ್ ಚೆನ್ನಾಗಿ ಬರ್ತದ. ಸೊ ಇವಾಗ ಶೇಂಗಾ, ಬೆಲ್ಲ ಮತ್ತೆ ಎಳ್ಳು ಇದ್ ಮೂರನ್ನು ಚಂದಾಗ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಅಂದ್ರೆ ಇನ್ನು ಇವಾಗ ಈ ತರ ಇದನ್ನ ಚಂದಾಗ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಸ್ವಲ್ಪ ನೀರ್ ಹೊಡ್ಕೊಂಡು ಇದನ್ನ ನಾದ್ಕೋಬೇಕ್ರಿ. ತೋರಿಸ್ತೀನಿ, ಹಂಗೆ ಕಂಟಿನ್ಯೂ ಆಗಿ ನೋಡ್ತಾ ಹೋರಿ. ಇನ್ನು ನೀವೇನಾದ್ರೂ ನನ್ನ ಚಾನಲ್ಗೆ ಇದೇ ಫಸ್ಟ್ ಟೈಮ್ ಬಂದಿದ್ರ ಅಂದ್ರೆ ನೋಡಿದ್ರ, ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರ ಫಸ್ಟ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ರಿ. ಸೊ ಇವಾಗ ನೀವೇನ್ ನೋಡಕತ್ತೀರಲ್ರಿ, ಸ್ವಲ್ಪ ಜಾಸ್ತಿ ನಾವೇನ್ ಗೋಧಿ ಹಿಟ್ಟು ನಾದಾಗ ನೀರ್ ತಗೊಂಡ್ ನಾದ್ತೀವಲ್ರಿ, ಹಂಗ್ ನಾದದಲ್ಲ. ಜಸ್ಟ್ ಇದು ಉಂಡೆ ಕಟ್ಟಕ್ ಬರ್ಬೇಕು ಪುಡಿ. ಇನ್ನೂ ಒಂದ್ಸತಿ ಹೇಳೋದಾದ್ರೆ, ಇಲ್ಲಿ ನಾನು ಎಷ್ಟೆಲ್ಲ ಕ್ವಾಂಟಿಟಿ ತಗೊಂಡಿನಿ ಅಂತ ಅಂದ್ರೆ ಅರ್ಧ ಕೆಜಿ ಶೇಂಗಾ, ಅರ್ಧ ಕೆಜಿ ಬೆಲ್ಲ, ಆಮೇಲೆ 100ರಿಂದ 150 ಗ್ರಾಮ್ ಆಗುವಷ್ಟು ಎಳ್ಳು. ಫಸ್ಟಿಗೆ ನಾವು ಶೇಂಗಾ ಮತ್ತೆ ಎಳ್ಳು ಎರಡನ್ನೂ ಫ್ರೈ ಮಾಡ್ಕೊಂಡ್ಬಿಡ್ಬೇಕು ನೋಡ್ರಿ. ಸೊ ಶೇಂಗಾ ಮತ್ತೆ ಬೆಲ್ಲ ಎರಡು ಮಿಕ್ಸಿಗೆ ಹಾಕೊಂಡ್ ಆದ್ಮೇಲೆ ಎಳ್ಳನ್ನ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಮುಗೀತು. ಸೊ ಇವಾಗ ನಾವು ಉಂಡೆ ಕಟ್ಟಬೇಕು. ಇದು ಪುಡಿ ಐತಲ್ರಿ, ಉಂಡೆ ಕಟ್ಟಕ್ ಬರಂಗಿಲ್ಲ. ಸೊ ಹಂಗಾಗಿ ಇದನ್ನ ಸ್ವಲ್ಪ ನೀರ್ ಹೊಡ್ಕೊಂಡು ಈ ಹದಕ್ ತರಬೇಕು ನೋಡ್ರಿ. ಇನ್ನು ಇವಾಗ ಹಿಟ್ಟು ಬೇಕಲ್ರಿ ನಾದ್ಕೊಳಕ, ಅಂದ್ರೆ ಹೋಳಿಗೆ ಮಾಡಾಕ. ಸೊ ಹಂಗಾಗಿ ಇವಾಗ ಮೈದಾ ಹಿಟ್ಟನ್ನ ಬಳಸ್ಕೊಂಡಿದೀವ್ರಿ. ಇಲ್ಲಿ ಮೈದಾ ಹಿಟ್ಟಿಗೆ ಸ್ವಲ್ಪ ಉಪ್ಪು, ಅದಾದ್ಮೇಲೆ ಇವಾಗ ಎಣ್ಣೆ ಸ್ವಲ್ಪ ಒಂದ್ 2-3 ಸ್ಪೂನ್ ಎಣ್ಣೆ ಹಾಕೊಂಡು ಚಂದಾಗ ಇದನ್ನ ಮಿಕ್ಸ್ ಮಾಡ್ಕೋಬೇಕ್ರಿ. ಮೊದಲ ತೋರಿಸ್ತೀನಿ ನಿಮ್ಗೆ ಯಾವ ತರ ಮಿಕ್ಸ್ ಮಾಡ್ಕೊಳ್ಳೋದಂತ ಹೇಳ್ಬಿಟ್ಟು ನೋಡ್ರಿ. ಈ ತರ ಮಿಕ್ಸ್ ಮಾಡ್ಕೋಬೇಕು. ಅಂದ್ರೆ ಹೆಂಗಂತಂದ್ರೆ ಎಣ್ಣೆ ಹಾಕೋದ್ರಿಂದ ಏನಾಗುತ್ತಂದ್ರೆ ಹೋಳಿಗೆ ಬಾಳ ಅಂದ್ರೆ ಬಾಳ ಸಾಫ್ಟ್ ಆಗಿ ಬರ್ತಾವ. ನೀವು ಎಟ್ ದಿ ಎಂಡ್ ಹೋಳಿಗೆ ನೋಡ್ಬೋದು ಎಷ್ಟು ಸಾಫ್ಟ್ ಆಗಿ ಬಂದಿದಾವ ಅಂತಂದ್ರೆ ಅಷ್ಟು ಸಾಫ್ಟ್ ಆಗಿ ಬಂದಿದಾವ. ಸೊ ಈ ತರ ಎಣ್ಣೆ ಹಾಕೊಂಡು, ಇದೇನ್ ಬಿಸಿ ಮಾಡಿಲ್ರಿ ಆಯಿಲ್, ಹಸಿ ಆಯಿಲೇ ಹಾಕಿದ್ದು. ಸೊ ಚಂದಾಗ ಎಣ್ಣೆ ಹಾಕೊಂಡು ಫಸ್ಟ್ ಉಂಡೆ ಆಗೋ ತರ ಇದನ್ನ ಹಿಟ್ಟನ್ನ ಕಲಿಸ್ಕೋಬೇಕು. ಅದಾದ್ಮೇಲೆ ಸ್ವಲ್ಪ 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 ನೀರ್ ಹಾಕೊಂಡು ಹಿಟ್ಟನ್ನ ಈ ತರ ನಾದ್ಕೋಬೇಕು ನೋಡ್ರಿ. ಹಿಟ್ಟು ಚಂದಾಗ ಸಾಫ್ಟ್ ಆಗಿ ಮೆತ್ತಗೆ, ಅಂದ್ರೆ ಎಷ್ಟು ಸಾಫ್ಟ್ ಆಗಿ ನಾದ್ಕೊಂತೀರಿ ಅಷ್ಟು ಚಂದ ಹೋಳಿಗೆ ಬರ್ತಾವ ನೋಡ್ರಿ. ಇಲ್ಲ ಅಂತಂದ್ರೆ ಹೋಳಿಗೆ ಕಟಿ ಆಗೋ ಚಾನ್ಸಸ್ ಇರ್ತದೆ. ಇನ್ನು ಹಿಟ್ ನಾದಿ ಅದು ಒಂದು ಮಿನಿಮಮ್ ಒಂದು 10-20 ಮಿನಿಟ್ಸ್ ರೆಸ್ಟ್ ಮಾಡ್ಲಿ. ಸೊ ಅಲ್ಲಿ ತನಕ ಇವಾಗ ಈ ಶೇಂಗಾದು ಉಂಡಿ ಕಟ್ಕೊಂಡ್ಬಿಡನ್ರಿ. ಅಂದ್ರೆ ಮಾಡಕ್ ಈಸಿ ಆಗ್ಬಿಡುತ್ತೆ ಬೇಗ ಬೇಗ. ಒಂದೇ ಸತಿ ಈ ತರ ಉಂಡಿ ಕಟ್ಟಿ ಇಟ್ಕೊಂಡ್ಬಿಟ್ರೆ. ಸೊ ನಿಮ್ಗೆ ಸೈಜ್ ಯಾವ ತರ ದೊಡ್ಡ ಹೋಳಿಗೆ ಬೇಕೋ ಸಣ್ಣ ಹೋಳಿಗೆ ಬೇಕೋ ನೋಡಿ ಈ ತರ ಉಂಡಿ ಕಟ್ಕೊಂಡ್ರೆ ಚೆನ್ನಾಗಿರ್ತದೆ ನೋಡ್ರಿ. ಇವಾಗ ಸ್ಟಫ್ ಯಾವ ತರ ಮಾಡೋದು ನೋಡ್ರಿ. ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿ ಅಷ್ಟು ಮೈದಾ ಹಿಟ್ಟನ್ನ ತಗೊಂಡು ಈ ತರ ಅಗ್ಲ ಮಾಡ್ಕೊಂಡು, ಸೇಮ್ ನೀವು ಹೂರ್ಣದ ಹೋಳಿಗೆ ಹೆಂಗ್ ಮಾಡ್ತೀರಾ ನೋಡ್ರಿ ಅದೇ ತರ ಮಾಡ್ಕೊಂಡು ಈ ತರ ಸ್ಟಫ್ ಮಾಡ್ಕೊಂಡ್ಬಿಟ್ರೆ ಇನ್ಸೈಡ್ ಮುಗೀತು. ಇದನ್ನು ಕೂಡ ಏನ್ ಮಾಡ್ತಿದೀನಿ ಅಂದ್ರೆ 1-2-3 ಮಾಡ್ಕೊಂಡ್ ಆದ್ಮೇಲೆ ಆಮೇಲೆ ಹೋಳಿಗೆ ಮಾಡಕ ಶುರು ಮಾಡ್ತಾ ಇದೀವಿ ನೋಡ್ರಿ. ಸೊ ನೀವು ಕೂಡ ಇದು 1-2-3 ಮಾಡ್ಕೊಂಡು ಹಂಗೆ ಬೇಯಿಸ್ಕೊಂಡು ಹೋದ್ರೆ ಚೆನ್ನಾಗಿರ್ತದೆ. ಸೊ ಒಂದ್ಸತಿ ನೀವು ಬೇಯಿಸ್ಕೊಳಕತ್ತಾಗ ಪಾಕ ಬಿಡುತ್ತಲ್ರಿ, ಅವಾಗ ಟೇಸ್ಟ್ ನೆಕ್ಸ್ಟ್ ಲೆವೆಲ್ ಇರ್ತದ. ಸೊ ನೀವೇನ್ ಇವಾಗ ಒಳಗಡೆ ಸ್ಟಫ್ ಮಾಡ್ಕೊಳಕತ್ತೀರಲ್ರಿ, ಅದೊಂಚೂರ್ ಜಾಸ್ತಿ ಇದ್ರೇನೆ ಚೆನ್ನಾಗಿರುತ್ತೆ. ಅಂದ್ರೆ ಮೈದಾ ಹಿಟ್ಟು ಕಡಿಮೆ ತಗೊಂಡು ಈ ಉಂಡೆ ತರ ಇದಾವಲ್ರಿ ಅದನ್ನ ಜಾಸ್ತಿ ತಗೊಂಡ್ರೆ ಇನ್ನೂ ಚೆನ್ನಾಗಿರ್ತದೆ. ಯಾಕಪ್ಪ ಅಂತಂದ್ರೆ ತಿನ್ಬೇಕಾದ್ರೆ ಬಾಯಿಗೆ ಶೇಂಗಾ ಬೆಲ್ಲ ಜಾಸ್ತಿ ಚೆನ್ನಾಗಿರುತ್ತೆ ಟೇಸ್ಟ್ ವೈಸ್ ಅಂತ ಹೇಳ್ಬೋದು. ಸೊ ಇವಾಗ ನೀವು ನೋಡ್ತಾ ಇದೀರಲ್ಲ, 2-3 ಈ ತರ ಫಸ್ಟ್ ನಾವು ಫಿಲ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ, ಸ್ಟಫ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ನಮ್ಗ ಹೋಳಿಗೆ ಮಾಡಕ ಈಸಿ ಆಗ್ತದೆ ನೋಡ್ರಿ. ಬರ್ರಿ ಇವಾಗ 2-3 ಮಾಡ್ಕೊಂಡಾಯ್ತು. ಯಾವ ತರ ಮಾಡೋದಂತ ನೋಡೋಣಂತ್ರಿ. ಇನ್ನು ಇದಕ್ಕ ಆಯಿಲ್ನ ಒಂಚೂರುನು ಬಳಸಂಗಿಲ್ಲ ನಾವು. ಸೊ ತಿನ್ಬೇಕಾದ್ರೆ ತುಪ್ಪ ಹಚ್ಕೊಂಡ್ ತಿಂತೀವಿ, ಬಟ್ ಮಾಡ್ಬೇಕಾದ್ರೆ ಆಯಿಲ್ ಬಳಸಲೇಬಾರದು. ಸೊ ಹಿಟ್ಟೊಳಗ ಅದ್ದಿ ಈ ತರ ನಿಧಾನವಾಗಿ ಲಟ್ಟಿಸ್ಕೊಂತ ಹೋದ್ರೆ ಹೋಳಿಗೆ ರೆಡಿ. ಸೊ ಹಾಕಿ ನೋಡ್ರಿ ಹಂಚ್ ಮೇಲೆ. ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡು ಜಾಸ್ತಿನೂ ಇಟ್ಕೋಬಾರ್ದು, ಕಡಿಮೆನೂ ಇಟ್ಕೋಬಾರ್ದು. ಈ ತರ ಕಣ್ ಕಾಣೋ ತರ ಅಂತೀವಲ್ರಿ, ಅಂದ್ರೆ ಬ್ಲ್ಯಾಕ್ ಬ್ಲ್ಯಾಕ್ ಕಾಣಿಸ್ತಿದಲ್ರಿ, ಆ ತರ ಬಂದ್ರೆ ಸಾಕು ಹೋಳಿಗೆ ಬೆಂದಿದೆ ಅಂತ ಅರ್ಥ. ಸೊ ಈ ತರ ಬೇಯಿಸ್ಬೇಕಾದ್ರೆ ಪಾಕ ಬಿಟ್ಕೋತದಲ್ರಿ, ಇನ್ನೂ ಭಾಳ ಚಂದ ಅನಿಸ್ತದ ತಿನ್ಬೇಕಾದ್ರೆ. ಅಂದ್ರೆ ಟೇಸ್ಟಿ ಅನಿಸ್ತದ ಅಂತ ಹೇಳ್ಬೋದು. ಸೊ ಹಿಂಗ್ 1 ಬೈ 1 ಮಾಡ್ಕೊಂತ ಬೇಯಿಸ್ಕೊಂತ ಹೋದ್ರೆ ಮುಗೀತ್ ನೋಡ್ರಿ. ಇನ್ನು ಇದು ಮಾಡಕ ಬಾಳ ಈಸಿ. ಹೂರ್ಣದ ಹೋಳಿಗೆ ಹರಿತಾವಂತ
ಗೊತ್ತು. ಬಟ್ ಇದೇನು ಹರಿಯಂಗಿಲ್ರಿ. ಒಂದ್ ಲಿಮಿಟ್ ಒಳಗ್ ನಾವು ಮಾಡ್ಕೊಂಡು ಅಂದ್ರೆ ಹಿಟ್ಟನ್ನ ಚೆನ್ನಾಗ್ ಕಲ್ಸ್ಕೊಂಡು, ಸ್ಟಫಿಂಗ್ ಚಂದಾಗ ಫಿಲ್ ಮಾಡ್ಕೊಂಡು ನಿಧಾನವಾಗಿ ಮಾಡ್ಕೊಂಡ್ಬಿಟ್ರೆ ಮುಗೀತು. ಅದಕ್ಕಿಂತ ಇದೇ ಹೋಳಿಗೆ ಈಸಿ ಅಂತ ಹೇಳ್ಬೋದು. ಇನ್ನು ಇದು ಹೆಲ್ತ್ ಕೂಡ ತುಂಬಾ ಒಳ್ಳೇದು. ಯಾರಿಗಾದ್ರೂ ಬ್ಲಡ್ ಕಡಿಮೆ ಐತೆ ಅಂತ ಅಂದ್ರ ಅವರು ಇದನ್ನ ತಿನ್ಕೊಂಡ್ ಹೋದ್ರೆ ಡೈಲಿ ಒಂದ್ ಹೋಳಿಗೆ ತಿನ್ಕೊಂಡ್ ಹೋದ್ರೆ ಬ್ಲಡ್ ಕೂಡ ಇನ್ಕ್ರೀಸ್ ಆಗುತ್ತೆ. ಯಾಕಪ್ಪ ಅಂತಂದ್ರೆ ಶೇಂಗಾ ಮತ್ತೆ ಬೆಲ್ಲ ಇರೋದ್ರಿಂದ. ಸೊ ಹಂಗಾಗಿ ಹೆಲ್ತಿಗ್ನು ಒಳ್ಳೇದು. ಇನ್ನು ನಮ್ಮ ಉತ್ತರ ಕರ್ನಾಟಕದ ಸೈಡ್ ಅವಾಗವಾಗ ಮಾಡೇ ಮಾಡ್ತಾರ. ಇನ್ನು ಈ ಎಳ್ಳ ಅಮಾವಾಸ್ಯೆ ಬಂದ್ರಂತ್ರುನು ಇದನ್ನ ಮಾಡ್ಕೊಂಡ್ ಕಟ್ಕೊಂಡ್ ಹೊಲಕ್ ಹೋಗ್ಲಿಲ್ಲ ಅಂದ್ರ ಅಲ್ಲ ನೋಡ್ರಿ. ಸೊ ಒಂದ್ಸತಿ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡು ಈ ತರ ಗಾಳಿಗ್ ಒಣಗಾಕ್ಬೇಕ್ ನೋಡ್ರಿ ಪೇಪರ್ ಮೇಲೆ. ಇವಾಗ ಇನ್ನೂ ಐತೆ ಮಾಡ್ತಾ ಇದೀವಿ, ನೀವು ನೋಡ್ಬೋದು. ಸೊ ಇದಿಷ್ಟು ಕಂಪ್ಲೀಟ್ ಆದ್ಮೇಲೆ ಲಾಸ್ಟ್ ಹೋಳಿಗೆ ಈ ತರ ಬಂದಾವ ನೋಡ್ರಿ. ನೋಡಕ ಎಷ್ಟು ಚಂದ ಕಾಣಕತ್ತಾವಲ್ರಿ. ಸೊ ನೀವು ಕೂಡ ಟ್ರೈ ಮಾಡ್ರಿ, ಹೆಂಗ್ ಬಂದಾವಂತ ಹೇಳ್ಬಿಟ್ಟು ಕಾಮೆಂಟ್ ಸೆಕ್ಷನ್ ಒಳಗ್ ತಿಳಿಸ್ರಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.